ಸ್ನೇಹಿತರೆ, ಇವತ್ತಿನ ದಿನ ಮತ್ತೊಂದಷ್ಟು ಹೊಸದಾದ ಪುಟ್ಟ ಅಡುಗೆ ಟಿಪ್ಸ್ನ ನೋಡೋಣ. ನೀವು ಇಡ್ಲಿಗೆ ನೆನೆ ಹಾಕಬೇಕಾದ್ರೆ ಒಂದು ಸರಿಯಾದ ಪ್ರಮಾಣ, ಒಂದು ಅಳತೆ ನೀವು ಕರೆಕ್ಟಾಗಿ ಇಟ್ಕೊಂಡಿರ್ತೀರ. ಈ ಥರ ಮಾಡಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಎಷ್ಟೋ ಸತಿ ನೀವು ಉದ್ದಿನಬೇಳೆ ನೆನೆಸಿ ರುಬ್ಬಿದ ಮೇಲೆ ಮಾರನೇ ದಿನ ನೋಡಿದ್ರೆ ಸಿಕ್ಕಾಪಟ್ಟೆ ಹುದುಗು ಬಂದಿರುತ್ತೆ, ಅಂದರೆ ಒದಗಿ ಬಿಟ್ಟಿರುತ್ತೆ. ಅಯ್ಯೋ ಇದೇನಿದು ಇಷ್ಟೊಂದು ಹುದುಗು ಬಂತು. ತುಂಬ ಹುದುಗು ಬಂದರೆ ಇಡ್ಲಿ ಆಗಲಿ ದೋಸೆ ಆಗಲಿ ಚೆನ್ನಾಗಿ ಬರಲ್ಲ. ಯಾವುದೇ ಆಗಲಿ ಕರೆಕ್ಟಾಗಿರೋ ಅಳತೆ ಇರಬೇಕು. ಸೊ ನಿಮ್ಗೆ ಆ ಥರ ಅನ್ನಿಸ್ದಾಗ ಒಂದು ಸಲ ಉದ್ದಿನಬೇಳೆನ ಪರೀಕ್ಷೆ ಮಾಡಿ. ಉದ್ದಿನಬೇಳೆನಲ್ಲಿ 2 ರೀತಿ ಉದ್ದಿನಬೇಳೆ ಇದೆ. ಮೊದಲನೇದು ಚಿಕ್ಕ ಕಾಳುಗಳು, ಎರಡನೇದು ಸ್ವಲ್ಪ ಅಗಲ ಇರುವಂಥ ಕಾಳುಗಳು. ಇದನ್ನು ಮತ್ತೆ ಹೇಳೋವರೆಗೂ ನನಗೂ ಗೊತ್ತಿರಲಿಲ್ಲ, ರೀಸೆಂಟಾಗಿ ಗೊತ್ತಾದಂಥ ಪಾಯಿಂಟ್ ಇದು. ಸ್ವೀಟ್ ಇದೆಯಲ್ಲ ಜಹಾಂಗೀರು, ಈ ಜಹಾಂಗೀರ್ ಮಾಡಬೇಕಾದ್ರೆ ಜಹಾಂಗೀರ್ ಬೇಳೆ ಅಂತಲೇ ಅಂಗಡಿಲಿ ಕೇಳಿದ್ರೆ ಸಿಗುತ್ತಂತೆ ಉದ್ದಿನಬೇಳೆ. ಈ ಬೇಳೆಗಳು ಈಗ ನಾನು ಹೇಳಿದ್ನಲ್ಲ ಒಂಚೂರು ಅಗಲ ಇರುತ್ತೆ ಅಂತ ಉದ್ದಿನಬೇಳೆ, ಇದು ಜಾಸ್ತಿ ಹುದುಗು ಬರುತ್ತೆ. ಜಹಾಂಗೀರ್ ಮಾಡೋಕ್ಕೆ ಅಂತಲೇ ಬಳಸುವಂಥ ಬೇಳೆ. ಇದು ನಮಗೆ ಗೊತ್ತಿಲ್ಲದೆ ನಾವು ತಂದು ಇಡ್ಲಿಗೆ ಮತ್ತು ದೋಸೆಗೆ ಇಟ್ಟಾಗ ಸಿಕ್ಕಾಪಟ್ಟೆ ಜಾಸ್ತಿ ಹುದುಗು ಬಂದ್ಬಿಟ್ಟಾಗ ಮತ್ತೆ ಅದನ್ನು ರಿಪೇರಿ ಮಾಡ್ಕೋಬೇಕಾಗತ್ತೆ. ಸೊ ಒಂದ್ಸತಿ ತೊಗೊಂಡು ಬರ್ಬೇಕಾದ್ರೆ ಉದ್ದಿನಬೇಳೆನ ಕರೆಕ್ಟಾಗಿ ಕಾಳು ಯಾವುದು ಅಂತ ನೋಡಿ ತೊಗೊಂಡು ಬನ್ನಿ. ನೀವು ಜಾಮೂನ್ ಹಿಟ್ಟು ಕರೆಕ್ಟಾಗಿ ಕಲಸಿರ್ತೀರಾ, ಪುಟ್ಟು ಉಂಡೆ ಮಾಡ್ಕೊಂಡಿರ್ತೀರಾ. ಬಟ್ ಕರಿಯಕ್ಕೆ ಅಂತ ಹೋದಾಗ ಕರಿತಿರೋವಾಗ್ಲೇ ನೀಟಾಗಿ ಬಿಟ್ಕೊಳ್ತಾ ಬರುತ್ತೆ ಜಾಮೂನು. ಯಾಕೆ ಆ ಥರ ಆಗತ್ತೆ? ಸೊ ನಾನು ಕಂಡು ಹಿಡ್ಕೊಂಡಿರೋದೇನೆಂದರೆ, ಪ್ರತಿ ಉಂಡೆ ಮಾಡಬೇಕಾದ್ರೂ ಅಂಗೈಗೆ ಒಂಚೂರು ಎಣ್ಣೆ ಹಚ್ಚಿ ಜಾಮೂನು ಉಂಡೆನ ಮಾಡಬೇಕು. ಓಕೆ, ಅಂಗೈಗೆ ಒಂಚೂರು ಎಣ್ಣೆ, ತುಪ್ಪನೂ ಹಚ್ತಾರೆ ಪರವಾಗಿಲ್ಲ, ಬಟ್ ತುಪ್ಪಕ್ಕಿಂತ ನನಗೆ ಕರೆಕ್ಟು ಅಂತ ಅನಿಸಿದ್ದು ಎಣ್ಣೆ ಹಚ್ಚಬೇಕು. ನೀವು ಎಣ್ಣೆಲೇ ಅಲ್ಲ ಜಾಮೂನ್ನ ಕರಿಯೋದು, ಸೊ ಎಣ್ಣೆ ಹಚ್ಚಿ ನಾವು ಉಂಡೆ ಮಾಡ್ತಾನೆ ಅದನ್ನು ಕರೆದು ಬಿಡಬೇಕು. ಒಂದು 5 ನಿಮಿಷ ಬಿಟ್ಟರೂ ಅದು ಗಾಳಿಗೆ ಡ್ರೈ ಆಗ್ತಾ ಬರುತ್ತಲ್ಲ ಜಾಮೂನು ಕಲಸಿರೋ ಅಂಥ ಉಂಡೆಗಳು. ಸೊ ಅವಾಗ ಆಬ್ವಿಯಸ್ಲಿ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಒಂಚೂರು ಬ್ರೇಕ್ ಆಗುತ್ತೆ. ಬಟ್ ಅದಕ್ಕಿಂತ ಈಗ ನಾನು ಹೇಳಿದ್ನಲ್ಲ ಮೆಥಡ್ಡು, ಪ್ರತಿ ಉಂಡೆ ಮಾಡಬೇಕಾದ್ರೂ ಒಂದೇ ಒಂದು ಹನಿ ಒಂಚೂರು ಅಂಗೈಗೆ ಎಣ್ಣೆನ ಹಚ್ಕೊಂಡು ಆಮೇಲೆ ಜಾಮೂನಿನ ಪುಟ್ಟ ಉಂಡೆಗಳನ್ನು ಮಾಡಿ ಕರೆದ್ರೆ ಜಾಮೂನು ಯಾವುದೇ ಕಾರಣಕ್ಕೂ ಕ್ರ್ಯಾಕ್ ಆಗಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಕೂಡ ಜಾಮೂನ್ಗೆ ಸಂಬಂಧಪಟ್ಟಿದ್ದು. ನೀವು ಜಾಮೂನ್ ನೀಟಾಗಿ ಕರೆದಿರ್ತೀರಾ, ಕೆಂಪಗೆ ಕರೆದಿರ್ತೀರಾ, ಸಖತ್ತಾಗಿರುತ್ತೆ, ಎಲ್ಲೂ ಕ್ರ್ಯಾಕ್ ಆಗಿರಲ್ಲ, ಬಿಟ್ಟಿರಲ್ಲ, ಎಲ್ಲ ಓಕೆ. ಬಟ್ ಪಾಕಕ್ಕೆ ಹಾಕಿದ್ಮೇಲೆ ದೊಡ್ಡದಾಗ್ಬಿಟ್ಟಿರುತ್ತೆ, ತೆರಳಿ ಇಷ್ಟು ದಪ್ಪ ಆಗಿರುತ್ತೆ. ಯಾಕೆ ಆ ಥರ? ಇದಕ್ಕೆ ನಾವು ಮಾಡಿರಬಹುದಾದ ತಪ್ಪು ಏನು ಅಂದರೆ, ಪಾಕ ನೀರಾಗಿ ಮಾಡ್ಕೊಂಡಿರ್ತೀವಿ. ನಾವೆಲ್ಲ ಏನು ಯೋಚನೆ ಮಾಡ್ತೀವಿ ಅಂದರೆ, ಯೂಶಲಿ ನಮಗೆ ಹೇಳಿರೋದು ಯಾವ ಥರ ಅಂದರೆ, ನಮಗೆ ಕಲಿಸಿರೋದು ಸಕ್ಕರೆ ಪಾಕಕ್ಕೆ ಅಂತ ನಾವು ತಗೋತೀವಲ್ಲ, ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು ಅಂತ. ನಾವೇನು ಮಾಡ್ತೀವಪ್ಪ, ಮುಖಕ್ಕೆ ಹೊಡೆದಂಗೆ ಆಗತ್ತಪ್ಪ ಸ್ವೀಟು, ಮನೇಲಿರೋರೆಲ್ಲರೂ ಜಾಮೂನ್ ತಿಂತಾರೆ, ಪಾಕ ಬಿಟ್ಬಿಡ್ತಾರೆ. ಇಲ್ಲಪ್ಪ ನಾವೊಂದು ಸ್ವಲ್ಪ ಸಕ್ಕರೆ ಅಂದರೆ ಸಿಹಿ ಅಂಶ ಕಮ್ಮಿ ಮಾಡೋಣ ಅಂತ ನಾವೇ ಐಡಿಯಾ ಮಾಡಿ ಸ್ವಲ್ಪ ಜಾಸ್ತಿ ನೀರು ಹಾಕಿರ್ತೀವಿ. ಯಾವಾಗ ಜಾಮೂನು ಪಾಕ ನೀರಾಗಿರುತ್ತೋ, ನೀವು ಜಾಮೂನು ಹಾಕಿರ್ತಿರಲ್ಲ ಅದೇ ಸೈಜ್ ಆ್ಯಂಡ್ ಶೇಪಲ್ಲಿ ಇರಲ್ಲ, ಇಷ್ಟಾಗಲ್ಲ ತೆರಳ್ಕೊಂಡಿರುತ್ತೆ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಆ ರೀತಿ ತೆರಳೋದಕ್ಕೆ ಕಾರಣ ಇದು ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಪಾಕನೂ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಮೊದಲನೇ ರೊಟ್ಟಿ ಸಿಕ್ಕಾಪಟ್ಟೆ ಕಚ್ಕೊಂಡಿದೆ ಅಂತ ನಿಮ್ಗೆ ಅನ್ಸುತ್ತೆ. 2ನೇ ರೊಟ್ಟಿಯಿಂದ ಈ ಥರ ಆಗಲ್ಲ. 2ನೇ ರೊಟ್ಟಿಗೆ ಮತ್ತೆ ನಾವು ಕಾವಲಿನ ತಣ್ಣಗೆ ಮಾಡ್ತೀವಿ, ತಣ್ಣಗಾದ್ಮೇಲಿಂದ ಅಕ್ಕಿ ರೊಟ್ಟಿನ ತಟ್ಟಿ ಮಾಡ್ತೀವಿ. ಬಟ್ ಮೊದಲನೇ ರೊಟ್ಟಿ ಯಾಕೆ ಹಿಂಗಾಗ್ತಿದೆ ಅಂದರೆ, ನಾವು ಕಾವಲಿನ ತೊಳಿತೀವಿ. ಯೂಸ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಪದಾರ್ಥಗಳನ್ನು, ಎಲ್ಲ ಪಾತ್ರೆಗಳನ್ನು ನಾವು ತೊಳಿತೀವಲ್ಲ, ತೊಳೆದ ಮೇಲೆ ಕಾವಲಿನ ಒರೆಸಿರಲ್ಲ. ನೀರು ಹಾಗೆ ಇದ್ದಾಗಲೇ ಮೇಲೆ ಒಂಚೂರು ಎಣ್ಣೆ ಹಾಕಿ ರೊಟ್ಟಿನ ತಟ್ಟಿರ್ತೀವಿ. ಆ ನೀರಿನ ಅಂಶ ಇದ್ದರೆ ಖಂಡಿತ ರೊಟ್ಟಿ ಕಾವಲಿಗೆ ಕಚ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ಕಾವಲಿನ ಚೆನ್ನಾಗಿ ತೊಳೆದು ಒಣಗಿಸಿ ಅಥವಾ ಒಂದು ದಪ್ಪ ಟವಲ್ನಲ್ಲಿ ಒರೆಸಿ ಅದಾದ ನಂತರ ರೊಟ್ಟಿನ ತಟ್ಟಬೇಕು. ನಿಮ್ಮನೆಯಲ್ಲಿ ಪುಟ್ಟ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ರೆ, ಅಂದರೆ 2 ಲೀಟ್ರು 2.5 ಲೀಟ್ರು ಈ ಥರ ಪುಟಾಣಿ ಕುಕ್ಕರ್, ತೀರಾ 2-3 ಜನ ಇರೋರು ದೊಡ್ಡ ಕುಕ್ಕರೆಲ್ಲ ಇಟ್ಕೊಳ್ಳಲ್ಲ. ಇವಾಗ ಪುಟ್ ಕುಕ್ಕರ್ ಇಟ್ಕೋತಾರೆ. ಒಂದರಲ್ಲಿ ಅಕ್ಕಿ ಒಂದರಲ್ಲಿ ಅನ್ನ ಮಾಡ್ಬೋದು, ಒಂದರಲ್ಲಿ ಸಾರು ಹುಳಿ ಮಾಡ್ಕೋಬೋದು ಅಂತ. ಎಷ್ಟೋ ಸಾರ್ತಿ ಸ್ಟಾರ್ಟಿಂಗ್ ಕುಕ್ಕರ್ ಒಂಥರ ಕರೆಕ್ಟಾಗಿರುತ್ತೆ, ಬಿಕಾಸ್ ಆ ವಿಷಲ್ ಹೊಸ್ತಲ್ಲ, ನಾವು ಕುಕ್ಕರ್ ವೆಯ್ಟ್ ಹಾಕ್ತೀವಲ್ಲ ಅದು ಸಖತ್ ಹೊಸ್ತಿರುತ್ತೆ, ತುಂಬ ಗ್ಯಾಸ್ಕೆಟ್ ಎಲ್ಲ ಹೊಸ್ತಿರುತ್ತೆ ಸ್ಟಾರ್ಟಿಂಗ್ ಓಕೆ. ಬಟ್ ಬರ್ತಾ ಇನ್ನೂ ಕುಕ್ಕರ್ ಕೂಗ್ತಾ ಇದೆ ಅಂದಾಗಲೇ ಒಳಗಡೆ ಇರೋ ಎಲ್ಲ ಲಿಕ್ವಿಡ್ಡು, ಎಲ್ಲ ನೀರು ಆಚೆ ಬಂದಿರುತ್ತೆ. ಸೊ ಗ್ಯಾಸ್ ಮೇಲೆ ಆವಾಗ ತಾನೇ ಗ್ಯಾಸ್ ಒರೆಸ್ಕೊಂಡಿದ್ರೆ ಎಲ್ಲನೂ ಆಚೆ ಬಂದು ಬಿದ್ದಿರುತ್ತೆ. ಯಾಕೆ ಹಿಂಗಾಗತ್ತೆ?
ವೆರಿ ಸಿಂಪಲ್. ನಾವು ಕುಕ್ಕರಲ್ಲಿ ಡೈರೆಕ್ಟಾಗಿ ಆಹಾರ ಪದಾರ್ಥಗಳನ್ನು ಬೇಯಿಸ್ತಾ ಇದ್ದಾಗ ಒಂದು ಸಲ ಕುದಿ ಬಂದ ನಂತರನೇ ಮುಚ್ಚಳ ಹಾಕಬೇಕು, ವಿಜಿಲ್ ಹಾಕಬೇಕು. ನೀವು ಅದಕ್ಕಿಂತ ಮುಂಚೆ ಪೂರ್ತಿ ರೆಡಿ ಮಾಡಿ ವಿಜಿಲ್ ಹಾಕಿ ಇಟ್ಬಿಟ್ರೆ 100ರಲ್ಲಿ 99 ಸಾರ್ತಿ ಒಳಗಡೆ ಇರೋ ನೀರೆಲ್ಲ ಆಚೆ ಬರುತ್ತೆ. ಆಮೇಲೆ ಅನ್ನ ತೆಗೆದು ನೋಡಿದ್ರೆ ಫುಲ್ಲು ಕಾಳು, ಈ ಕಡೆ ಬೇಳೆನೂ ಬೆಂದಿರಲ್ಲ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಒಂದು ಕುದಿ ಬರಲಿ, ಅಂದರೆ ಹಾಗೆ ಕುಕ್ಕರ್ ಪಾತ್ರೆನಲ್ಲಿ ಡೈರೆಕ್ಟಾಗಿ ನಾವು ಅಕ್ಕಿ ಬೇಳೆ ಎಲ್ಲ ಹಾಕ್ತೀವಲ್ಲ, ಡೈರೆಕ್ಟಾಗಿ ಹಾಗೆ ಕುದಿ ಬರಲಿ. ಕುದಿ ಬಂದ ಮೇಲೇ ಮುಚ್ಚಳ ಹಾಕಬೇಕು. ಮತ್ತು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಜಾಸ್ತಿ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ದೊಡ್ಡ ಕುಕ್ಕರಲ್ಲಿ ಹೇಗೋ ತಡೆಯುತ್ತೆ, ಬಿಕಾಸ್ ನಾವು ದೊಡ್ಡ ಕುಕ್ಕರಲ್ಲೆಲ್ಲ ಕುಕ್ಕರ್ ಬಟ್ಲುಗಳನ್ನ ಇಡ್ತಾ ಹೋಗ್ತೀವಿ. ಜಾಸ್ತಿ ನೀರಿದ್ರೆ ಏನು ವ್ಯತ್ಯಾಸ ಆಗಲ್ಲ. ಬಟ್ ಚಿಕ್ಕ ಕುಕ್ಕರಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಇಡಬೇಕು. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಆಗಲೇ ಹೇಳಿದ್ನಲ್ಲ, ಒಳಗಡೆ ಇರೋ ಎಲ್ಲ ಸಾರಸತ್ವನೂ ಹೊರಗಡೆ ಬಂದಿರುತ್ತೆ, ತಲೆನೇ ಕೆಟ್ಟೋಗುತ್ತೆ. ಈ ಕುಕ್ಕರೇ ಸರಿಗಿಲ್ಲ, ಈ ಬ್ರ್ಯಾಂಡೇ ಸರಿಗಿಲ್ಲ, ನೆಕ್ಸ್ಟ್ ಟೈಮ್ ಎಲ್ರಿಗೂ ಹೇಳಬೇಕಪ್ಪ ಈ ಬ್ರ್ಯಾಂಡಿನ ಕುಕ್ಕರ್ ಮಾತ್ರ ತಗೋಬೇಡಿ ಅಂತ, ಈ ಥರ ಎಲ್ಲ ತಲೆಯಲ್ಲಿ ಬರುತ್ತೆ.